ನಮಸ್ಕಾರ ವೀಕ್ಷಕರೇ, ಹಾಸನಾಂಬ ಉತ್ಸವ ಸಿದ್ಧತೆ ಗರಿಷ್ಠ ಗತಿಯಲ್ಲಿದೆ. ರಸ್ತೆ ದುರಸ್ತಿ, ಬೆಳಕು ಮತ್ತು ವ್ಯವಸ್ಥೆಯ ಸಜ್ಜುಗೊಳಿಕೆ. ವರ್ಷದಲ್ಲಿ ಕೇವಲ ಒಂದು ಬಾರಿ ಭಕ್ತರಿಗೆ ದರ್ಶನ ನೀಡುವ ಹಾಸನಾಂಬ ದೇವಿಯ ಉತ್ಸವ ಈ ವರ್ಷ ಅಕ್ಟೋಬರ್ 9ರಿಂದ 23ರವರೆಗೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಹಾಸನ ನಗರದಲ್ಲಿ ಸಿದ್ಧತೆಗಳು ಬಿರುಸಿನಿಂದ ಸಾಗುತ್ತಿವೆ. ಯಾತ್ರಾರ್ಥಿಗಳಿಗೆ ಸುಗಮ ಅನುಭವವನ್ನು ಒದಗಿಸುವ ಉದ್ದೇಶದಿಂದ ನಗರ ವ್ಯಾಪ್ತಿಯ ಪ್ರಮುಖ ರಸ್ತೆಗಳಲ್ಲಿ ದುರಸ್ತಿ ಕಾರ್ಯಗಳು ನಡೆಯುತ್ತಿವೆ. ಹಾಸನಾಂಬ ಹಾಗೂ ಸಿದ್ದೇಶ್ವರ ದೇವಾಲಯಗಳಿಗೆ ನೇರ ಸಂಪರ್ಕ ಹೊಂದಿರುವ ರಸ್ತೆಗಳ ಡಾಂಬರೀಕರಣ ಮತ್ತು ನವೀಕರಣ ಕಾರ್ಯ ಪ್ರಾರಂಭವಾಗಿದ್ದು, ಕೆಲವೆಡೆ ಕೆಲಸ ಮುಗಿದರೆ ಇನ್ನೂ ಕೆಲವೆಡೆ ರಸ್ತೆ ಸ್ಥಿತಿ ಹೆಚ್ಚು ಹದಗೆಟ್ಟಂತಿದೆ. ಭಕ್ತಾದಿಗಳ ನಿರೀಕ್ಷಿತ ಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ನಗರದ ಪ್ರಮುಖ ಸನ್ನಿಧಿಗಳ ದಾರಿ ಸುಲಭವಾಗಿಸಲು ನಗರ ಆಡಳಿತ ತ್ವರಿತ ಕ್ರಮ ತೆಗೆದುಕೊಂಡಿದೆ. ಆಕರ್ಷಕ ಅಲಂಕಾರ ಮತ್ತು ಬೆಳಕು ವ್ಯವಸ್ಥೆ. ದೇವಾಲಯದ ಸುತ್ತಮುತ್ತ ಹಾಗೂ ಪ್ರಮುಖ ಬೀದಿಗಳಿಗೆ ಹಬ್ಬದ ನೋಟ ನೀಡಲು ಎಲ್ಇಡಿ ದೀಪಗಳ ಅಳವಡಿಕೆ ನಡೆಯುತ್ತಿದೆ. ಜೊತೆಗೆ ಅಲಂಕಾರಿಕ ಕಮಾನುಗಳು ಸ್ಥಾಪನೆಗೊಳ್ಳುತ್ತಿದ್ದು, ರಾತ್ರಿಯ ವೇಳೆ ನಗರ ಹಬ್ಬದ ರಂಗು ತಾಳಲಿದೆ. ಭಕ್ತರ ಸಂಚಾರಕ್ಕೆ ಹೊಸ ವ್ಯವಸ್ಥೆ. ಹೊಸ ಬಸ್ ನಿಲ್ದಾಣದಿಂದ ಹಾಸನಾಂಬ ದೇವಾಲಯದವರೆಗೆ ಕೆಎಸ್ಆರ್ಟಿಸಿ ವಿಶೇಷ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಮಾರ್ಗದಲ್ಲಿ ರಸ್ತೆ ಆಳವಾಗಿರುವ ಹಿನ್ನೆಲೆಯಲ್ಲಿ ಡಾಂಬರೀಕರಣ ಅಗತ್ಯವಾಗಿದ್ದು, ಸಾರ್ವಜನಿಕರು ಮತ್ತು ವಾಹನ ಸಂಚಾರ ಸುಗಮವಾಗುವಂತೆ ಕ್ರಮ ತೆಗೆದುಕೊಳ್ಳಬೇಕಾಗಿದೆ. ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮಳಿಗೆ. ವಿಜ್ಞಾನ ಕಾಲೇಜಿನ ಆವರಣದಲ್ಲಿ 100ಕ್ಕೂ ಅಧಿಕ ತಾತ್ಕಾಲಿಕ ಮಳಿಗೆಗಳನ್ನು ಹಾಕಲು ಯೋಜನೆ ರೂಪಿಸಲಾಗಿದ್ದು, ವ್ಯಾಪಾರಿಗಳು ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಲು ಮತ್ತು ಮಾರಾಟ ಮಾಡಲು ಈ ಅವಕಾಶವನ್ನು ಬಳಸಿಕೊಳ್ಳಬಹುದು. ನಾವೀಗ ಮಾರಾಟ ಮಳಿಗೆ ಹಾಗೂ ವಸ್ತು ಪ್ರದರ್ಶನ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಫುಡ್ ಕೋರ್ಟ್ನು ಮಾಡ್ತಾ ಇದ್ದಾರೆ. ಹಾಸನಾಂಬ ಮತ್ತು ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಲ್ಲಿ ಎಲ್ಲ ಒಂದು ವಸ್ತು ಪ್ರದರ್ಶನ ವಿಶಿಷ್ಟವಾಗಿ ಈ ವರ್ಷದಿಂದ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿಗೆ ತುಂಬ ಜನ ವಸ್ತು ಪ್ರದರ್ಶನ ಮೇಳಕ್ಕೆ ಬಂದಿದ್ದಾರೆ. ಅವ್ರ ಬಗ್ಗೆ ನಾವು ಅವ್ರನ್ನೇ ಮಾಹಿತಿ ಕೇಳಕ್ಕೆ ಬಂದಿದ್ದೀವಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ಸರ್ ಡಾಕ್ಟರ್ ಪವನ್ ಕುಮಾರ್ ಅಂತ. ಸರ್ ಏನು ಸರ್ ಇದು ಕಾನ್ಸೆಪ್ಟ್? ಸರ್ ಅದೇ ಹಾಸನಾಂಬ ಮತ್ತು ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಅಂಗವಾಗಿ ನಾವು ಹಾಸನಾಂಬ ವಸ್ತು ಪ್ರದರ್ಶನ ಅಂತ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಸೊ ಅದ್ರ ಅಂಗವಾಗಿ ನಮ್ಮ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಿಂದ ನಾವು ಕುರಿಗಳ ಪ್ರದರ್ಶನ, ಆಡುಗಳ ಪ್ರದರ್ಶನ ಮತ್ತು ಓರಿಗಳ ಪ್ರದರ್ಶನ ಮತ್ತು ಹಸುಗಳ ಪ್ರದರ್ಶನ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ ಸರ್, ನಮ್ಮ ಇಲಾಖೆ ವತಿಯಿಂದ. ಸೊ ಈಗ ತಾವುಗಳು ನೋಡ್ಬೋದು. ಸೊ 2 ಪೇರು ಡಾರ್ಪರ್ ಕುರಿಗಳು ಬಂದಿದೆ. ಅಲ್ಲ, ಇದು ವ್ಯಾಪಾರ ಮಾಡೋಕ್ಕೂ ಇಟ್ಕೊಂಡಿದ್ದೀರಾ? ವ್ಯಾಪಾರ ಅಂತ ಹೇಳಿದ್ರೆ ಫಾರ್ಮು ಇದೆ ಸರ್ ಅವ್ರದ್ದು. ಮತ್ತು ಮರಿಗಳು ಯಾರಾದರೂ ತಗೊಳ್ಳೋದಾದ್ರೆ, ಖರೀದಿ ಮಾಡೋದಾದ್ರೆ ಅವ್ರನ್ನ ಸಂಪರ್ಕಿಸ್ಬೋದು. ಸೊ ಆ ಒಂದು ಕೊಂಡಿಯಾಗಿ ನಾವು ಇಲ್ಲಿ ಇಲಾಖೆ ವತಿಯಿಂದ ಎಷ್ಟು ದಿನ ನಡೆಯುತ್ತೆ ಸರ್ ಇದು? ಸರ್ ಇದು 15 ದಿವಸ ನಡೀತದೆ ಪ್ರೋಗ್ರಾಮ್. 9ನೇ ತಾರೀಕು ಇವತ್ತು ಶುರುವಾಗಿ 23ನೇ ತಾರೀಕುವರೆಗೂ ಈ ಪ್ರೋಗ್ರಾಮ್ ನಡೀತದೆ. ನಿಮಗೇನು ಉಚಿತವಾಗಿ ಕೊಟ್ಟಿದ್ದೀರಾ ಮಳಿಗೆನ? ಹೌದು ಸರ್, ಮಳಿಗೆಗಳೆಲ್ಲ ಉಚಿತವಾಗಿ ಎಲ್ಲ ಇಲಾಖೆಗಳು ಉಚಿತವಾಗಿ ತಮ್ಮ ಇದನ್ನು ಪ್ರದರ್ಶನ ಮಾಡ್ತಾರೆ ಇಲ್ಲಿ. ನಮಸ್ಕಾರ ಸರ್, ನಿಮ್ಮ ಹೆಸರು? ಸರ್ ನನ್ನ ಹೆಸರು ವಾಜಿದ್ ಬೇಗ್ ಅಂತ. ನಾನು ಕರ್ನಾಟಕ ರಾಜ್ಯ ರೈತರ ಸಂಘ ಹಾಸನ ಜಿಲ್ಲಾ ಉಪಾಧ್ಯಕ್ಷನಾಗಿದ್ದೀನಿ. ನನ್ನ ಹತ್ರ 2 ಟೈಪ್ ತಳಿಗಳುಂಟು. ಒಂದು ಈ ತಳಿ ನಮ್ಮ ಇಂಡಿಯಾದ್ದು ಸ್ಮಾಲೆಸ್ಟ್ ತಳಿ ಅಂತ ಹೇಳ್ತೇವೆ ಗೋಟ್ಸಲ್ಲಿ. ಇದು ಜಿಂಕ್ ಅಂತ ಕರಿತೀವಿ, ಜಿಂಕ್. ಇದು ಜಪಾನ್ ಮತ್ತು ಚೈನಾದಲ್ಲಿ ಇರುವ ತಳಿನ ನಮ್ಮ ಇದರಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ, ನಮ್ಮ ಇಂಡಿಯಾದಲ್ಲಿ ಅಭಿವೃದ್ಧಿ ಮಾಡಿ. ಇದು ತುಂಬ ಒಂದು ಪೌಷ್ಟಿಕವಾದ ಆಹಾರ ಮಾಂಸ. ಇದು ಎಷ್ಟು ತಿಂಗಳು ಸರ್ ಇದು? ಇದು ಆಲ್ಮೋಸ್ಟ್ ಇದು 2 ವರ್ಷದೊಂದು. 2 ವರ್ಷ ಅದೊಂದು ಹೆಣ್ಣು ಮರಿ ಇರೋದು, 1.5 ವರ್ಷದ ಮರಿ ಅದು. ಅದೇನು ಮಾಂಸ ತುಂಬ ಟೇಸ್ಟ್ ಬರುತ್ತಾ? ತುಂಬ ಪ್ರೋಟೀನ್ಸ್ ತುಂಬ. ಆ್ಯಕ್ಚುಲಿ ಏನಂದರೆ ನಾವು ತಳಿಗಳು ಮಾಡ್ತೀವಲ್ಲ, ತಳಿಗಳಲ್ಲಿ ಏನಾಗೊಂಡಿದ್ರೆ ನಮ್ಮ ಲೋಕಲ್ ತಳಿಗಳು ತುಂಬ ಉಂಟು. ಅದು ಹೆಚ್ಚಿನಾಗಿ ಏನು ಮಾಡಬೇಕಂದ್ರೆ ನಮ್ಮದು ಮಾಂಸದ ಬಗ್ಗೆ ಯೋಚನೆ ಹೋಗ್ಬೇಕಂದ್ರೆ ಹೆಚ್ಚು ಪ್ರೋಟೀನ್ಸ್ ಇರ್ತದೆ. ಇದು ತುಂಬ ಚಿಕ್ಕದಲ್ಲಿರುವಾಗ ಹೆಚ್ಚು ಪ್ರೋಟೀನ್ಸ್ ಮತ್ತು ವಿಟಮಿನ್ಸ್ ಜಾಸ್ತಿ ಇರ್ತದೆ. ಮತ್ತು ಇನ್ನೊಂದೇನೆಂದರೆ ಇದು ತಳಿದ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ನೀವು ನಿಮ್ಮ ಮನೆಯಲ್ಲಿ ನಿಮ್ಮದು ಈಗ ಹೇಗೆ ನೀವು ಬೆಕ್ಕು ಮತ್ತು ನಾಯಿ ಸಾಕೊಳ್ತೀರಾ, ಅದೇ ಟೈಪಲ್ಲಿ ಸೇಮ್ ಕಾನ್ಸೆಪ್ಟಲ್ಲಿ ಈ ಮರಿಗಳು ನೀವು ಸಾಕೋಬೋದು. ಏನು ಜಾಸ್ತಿ ತಿನ್ನಕ್ಕಿಲ್ಲ, ಜಾಸ್ತಿ ಸ್ವಲ್ಪ ಚಿಕ್ಕವಾದ ಆಹಾರವನ್ನು ಕೊಟ್ಟರೆ ಇದನ್ನು ಆರಾಮ್ಸೆ ನೀವು ಮೇಂಟೈನ್ ಮಾಡೋಕ್ಕೆ ತುಂಬ ಈಸಿಯಸ್ ಮೇಂಟೈನ್ ಮಾಡೋದು. ಏನು ರೇಟ್ ಆಗುತ್ತೆ ಸರ್ ಇದು? ಆಲ್ಮೋಸ್ಟ್ ನಿಮಗೆ ಒಂದು ಮರಿಗೆನೆ ನಿಮಗೆ ಒಂದು 3 ತಿಂಗಳು 4 ತಿಂಗಳು ಮರಿಗೆ ಒಂದು 20ರಿಂದ 28 ಸಾವಿರ ಆಗ್ತದೆ ಬರೀ ಮರಿಗೆನೆ. ಅದು ಗ್ರಾಹಕರಿಗೆ ಏನು ಲಾಭ ಸರ್? ಸರ್ ಇದೇನಾದ್ರೆ ಸರ್ ಇದು ಶೋ ಸರ್, ಆ್ಯಕ್ಚುಲಿ ಶೋ. ಯಾಕಂದರೆ ಈಗ ಮರಿಗಳಲ್ಲಿ ಈಗ ಡಾಗ್ಸ್ ಗೊತ್ತುಂಟು. ಈ ಮರಿ ಇರೋದು ಆ್ಯಕ್ಚುಲಿ ಶೋ ಟೈಪಲ್ಲಿ ಪ್ಲ್ಯಾನ್ ಮಾಡಿರೋದು. ಶೋ ಪ್ಲಸ್ ನಿಮಗೆ ನೆಕ್ಸ್ಟ್ ಒಂದು 2-3 ವರ್ಷ ಸಾಕಿದರೆ ನೀವು ಕಟ್ಕ ಮಾಡ್ಕೊಂಡು ಮಾಂಸದ ಟೈಪಲ್ಲಿ ಯೂಸ್ ಮಾಡ್ಕೋಬೋದು, ಆ ಟೈಪ್ ಕಾನ್ಸೆಪ್ಟ್. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಸರ್ BM ಸುಭಾಷ್ ಅಂತ, ಬರ್ಗೂರು. ಏನು ತಳಿ ಸರ್ ಇದು? ಇದು ಡಾರ್ಫರು, ಸೌತ್ ಆಫ್ರಿಕಾ ತಳಿ. ಅದು ಎಲ್ಲಿಂದ ತಂದಿರೋ ಸರ್? ನಮ್ಮಲ್ಲಿ ಮೊದಲು ನಮ್ಮ ಇಂಡಿಯಾಕ್ಕೆ ರವಿ ಪ್ರಸಾದ್ ಅಂತ ಒಬ್ಬರಿದ್ರು. ಅವರು ಭ್ರೂಣ ತಂದು ರಾಂಬುಲಟ್ಟಿಗೆ ಇಟ್ಟು ಸೃಷ್ಟಿ ಮಾಡಿದ್ರು. ಅಲ್ಲಿಂದ ಇಲ್ಲಿ ಬಂದಿದೆ ಈಗ. ಇದೇನು ಮಾರಾಟಕ್ಕೆ ಇಲ್ಲ ಸರ್, ಇಲ್ಲ, ಎಲ್ಲ ಫಾರಮ್ ಇದೆ ನಂದು. ಒಂದು 100 ಕುರಿ ಇದೆ.
ಹಾಂ ಹಾಂ, ಎಲ್ಲಿ ಯಾವ ಊರಲ್ಲಿ? ಬರಗೂರು ಬರಗೂರು, ಚಂದ್ರಬಾಣ ತಾಲೂಕು. ಹೌದಾ? ಹ್ಞೂ, ಧನ್ಯವಾದಗಳು ಸರ್. ಧನ್ಯವಾದ. ನಮ್ಮ ಒಂದು ಒಡನಾಟ ಇದೆ, ಹಾಗಾಗಿ ಅವ್ರು ನಮಗೆ ಸರ್ ಸ್ಟಾಲ್ ಇದೆ ಈ ರೀತಿಯಾಗಿ ಒಂದು 10-12 ದಿವಸ ಏನು ಹಾಸನಾಂಬ ಇದಿದೆ ಅಲ್ಲಿವರೆಗೂ ಕೂಡ ನೀವು ಸ್ಟಾಲ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿಕೊಟ್ರು. ಹಾಗಾಗಿ ನಾವು ಇಲ್ಲಿ ಇವತ್ತು ಸ್ಟಾಲ್ ಹಾಕಿದ್ದೀವಿ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಸೊ ಈ ತಾಳೆ ಬೆಳೆ ಅನ್ನೋದು ಬಹುಮುಖ್ಯವಾಗಿ ಎಣ್ಣೆ ಬೆಳೆ. ಈ ಎಣ್ಣೆ ಬೆಳೆಗೋಸ್ಕರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ 60 ಭಾಗ ಕೇಂದ್ರ ಸರ್ಕಾರ 40 ಭಾಗ ರಾಜ್ಯ ಸರ್ಕಾರ ಎರಡೂ ಸೇರಿ ಒಂದು ಈಗ ಸಂಸ್ಥೆಗಳನ್ನ ನೇಮಿಸಿ ಇಲ್ಲಿ ಪತಂಜಲಿ ಫುಡ್ ಅಂತೇಳಿ 5-6 ಡಿಸ್ಟಿಕಲ್ಲಿ ಕೆಲಸ ಮಾಡ್ತೇವೆ. ಅದ್ರ ಮುಖಾಂತರ ಇದನ್ನು ರೈತರಿಗೆ ನಾವು ಉಚಿತವಾಗಿ ಗಿಡ ಮತ್ತು ಗೊಬ್ಬರಗಳನ್ನು 4 ವರ್ಷ ಕೊಟ್ಟು ಇದನ್ನು ಫಲ 4 ವರ್ಷ ಫಲ ಪ್ರಾರಂಭ ಆಗುತ್ತೆ. ಪ್ರಾರಂಭ ಆದ ತಕ್ಷಣ ಪ್ರತಿ ತಿಂಗಳಲ್ಲಿ 2 ಕೂಲಿ ಇರುತ್ತೆ. ಮಿನಿಮಮ್ ಗೌರ್ಮೆಂಟ್ ಸಪೋರ್ಟ್ ಪ್ರೈಸ್ 15,000 ಇದೆ. ಇದಾದ ನಂತರ ಪ್ರತಿ ತಿಂಗಳು ನಾವು ಹಣ್ಣನ್ನು ರೈತರಿಂದ ಖರೀದಿ ಮಾಡ್ತೀವಿ 2 ಸಾರಿ. ಅಲ್ಲಲ್ಲೇ ಸೆಂಟರ್ಗಳನ್ನ ಮಾಡಿ ರೈತರಿಗೆ ತೋಟದ ಹತ್ತಿರದಲ್ಲಿ ಸೆಂಟರ್ಗಳನ್ನ ಮಾಡಿ ಅದನ್ನು ತಗೊಂಡು ನಾವು ಆನ್ಲೈನ್ ಪೇಮೆಂಟ್ ಮುಖಾಂತರ ಸರ್ಕಾರ ನಿಗದಿಪಡಿಸಿದ ದರದಲ್ಲಿ ಅದನ್ನು ಪರ್ಚೇಸ್ ಮಾಡ್ತೀವಿ. ಇದಾದ ಏನಾದ್ರು ರೇಟ್ ಕಡಿಮೆ ಆದರೆ ಸರ್ಕಾರ ಅದಕ್ಕೆ ಮಧ್ಯಸ್ಥಿಸಿ 15,000 ಒಳಗಡೆ ಬಂದರೆ ಸರ್ಕಾರ ಕೊಡುತ್ತೆ. ತದನಂತರ ಇದು ಬೇಡಿಕೆ, ಎಣ್ಣೆ ಬೇಡಿಕೆ ತಿನ್ನೋದಕ್ಕೊಂದಕ್ಕೆಲ್ಲ 150 ಬೇಗ ಪ್ರಾಡಕ್ಟ್ನ ಇದನ್ನು ಮಾಡ್ಬೋದು. ಅಲ್ಲ, ಇದು ಈ ಥರ ಗಟ್ಟಿ ಇದೆಯಲ್ಲ ಸರ್, ಇದು ಕಾಯ್ದರ ಇದು ಹಣ್ಣು ಆಗುತ್ತೆ. ಇದು ಹಣ್ಣು ಆದರೆ ಈ ಕಲರ್ ಆಗುತ್ತೆ, ಥರ ಬರುತ್ತೆ. ಅಡುಗೆಗಿಂತ ಚೆನ್ನಾಗಿರ್ತದೆ. ಇದು ಗಟ್ಟಿ ಇದೆ, ಕಾಯಿ ಇದು ಈ ಥರ ಗಟ್ಟಿ ಇರುತ್ತೆ. ಹಣ್ಣು ಬಂದಾಗ ಕಿತ್ತಲೆ ಬಣ್ಣ ಬರುತ್ತೆ. ಒಂದು ಕೇಳಿ ಸರ್ ನೋಡೋಣ ಯಾವ ಥರ ಬರುತ್ತೆ. ಹಾಂ ಹಾಂ, ಈ ಥರ ಕಿತ್ತಾದ್ಮೇಲೆ ಅದನ್ನ ಎಣ್ಣೆಗೆ ಇಲ್ಲ ಸರ್, ಬಂಚ್ ಸಮೇತನೇ ನಾವು ಮಿಲ್ಲಲ್ಲಿ ಇದೆ, ಪ್ರೋಸೆಸ್ ಮಿಲ್ ಕಬಿನಿಲಿ ಇದೆ ಒಂದು. ಆ ಪ್ರೋಸೆಸ್ಗೆ ಹೀಟಿಂಗಲ್ಲಿ ಹಾಕಿ ಅದ ನಂತರ ಅದನ್ನು ಬೇರೆ ಮಾಡುತ್ತೆ. ಬಟ್ ಇದೇನೇ ಇದೆ ಇದೇ ಥರ ನಾವು ರೈತರ ಹತ್ರ ಕಾಂಟ್ರಾಕ್ಟ್ ಮಾಡ್ತೀವಿ. ರೈತರಿಂದ ನೇರವಾಗಿ ಈ ಥರ ಕೆಜಿ ಲೆಕ್ಕ 1 ಕೆಜಿ ಇವತ್ತು ಟನ್ ಇವತ್ತು 16,000 ರೂಪಾಯಿ ಲಾಸ್ಟ್ ಮಂತ್ ರೇಟ್ ಇದೆ. 16,500 ರೂಪಾಯಿ. ಈ ಮಂತ್ ಇನ್ನೂ ಜಾಸ್ತಿ ಆಗುತ್ತೆ. ಈ ಮಂತ್ ಪ್ರತಿ ತಿಂಗಳು ಮುಂಚಿತವಾಗಿ ನಮ್ಮ ಒಂದು ವಾರ ಮುಂಚಿತವಾಗಿ ರೇಟನ್ನು ಸರ್ಕಾರ ಒಂದು ಮರದಲ್ಲಿ ಎಷ್ಟು ಕೆಜಿ ಬರುತ್ತೆ? ಒಂದು ಮರ ಅದು 250-300 ಕೆಜಿ ಕೊಡುತ್ತೆ ಪ್ರತಿ ವರ್ಷಕ್ಕೆ. ಒಂದು ವರ್ಷಕ್ಕೆ ಆನ್ ಅವರೇಜ್ 200 ಕೆಜಿ ಇಟ್ಕೊಂಡ್ರು ಒಂದು ಎಕರೆಯಲ್ಲಿ ಮಿನಿಮಮ್ 12 ಟನ್ ಹಣ್ಣನ್ನ ತೆಗಿಬೋದು ರೈತರು. ಒಂದು ಎಕರೆಗೆ 1.25 ಲಕ್ಷ ಖರ್ಚು ಕಳೆದು ರೈತರಿಗೆ ಆದಾಯ ಸಿಗುವಂಥ ಬೆಳೆ. ಜೊತೆಗೆ ಸರ್ಕಾರದಿಂದ 4 ವರ್ಷವರೆಗೆಲ್ಲ ಉಚಿತ ಕೊಡ್ತೀವಿ. ಮತ್ತು ಇತರೆ ಕಾಂಪೊನೆಂಟ್ಗಳದ್ದು ಬೋರ್ ಇರ್ಬೋದು, ಕೃಷಿ ಹೊಂಡ ಇರ್ಬೋದು, ಮತ್ತು ಯಾವುದೇ ಥರದ ಹನಿ ನೀರಾವರಿ ಇರ್ಬೋದು, ಅಂತರ ಬೆಳೆಗಳು ಎಲ್ಲ ಸಹಾಯಧನ ಸರ್ಕಾರದಿಂದ ಕೊಡ್ತಾರೆ. ಇದನ್ನು ರೈತರು ಉಪಯೋಗಿಸ್ಕೊಂಡ್ರೆ ರೈತರು ಉಜ್ವಲ ಭವಿಷ್ಯ. ಏಕೆ ಎಣ್ಣೆ ಬೆಳೆ ಇದು ಬೇರೆ ಬೆಳೆ ಥರ ಇದು ಇಂಪೋರ್ಟೆಡ್ ಮಾಡ್ತೀವಿ. ಈಗ 1.25 ಲಕ್ಷ ಕೋಟಿಗೆ ಹೊರದೇಶ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಅದನ್ನು ನಿಲ್ಲಿಸಬೇಕು ಅಂತ ಸರ್ಕಾರ ಇಷ್ಟೊಂದು ಮನಗಂಡು ಈ ಬೆಳೆನ ಇಂಟ್ರೊಡ್ಯೂಸ್ ಮಾಡಿದೆ. ಇದು ಬಂದು ಹೆಚ್ಚು ಕಡಿಮೆ ಆಲ್ರೆಡಿ 30 ವರ್ಷ ಆಯಿತು ನಮ್ಮ ಕರ್ನಾಟಕಕ್ಕೆ ಬಂದು. ಇದನ್ನು ಉತ್ತಮವಾಗಿ ರೈತರು ಗಮನಿಸಿದಲ್ಲಿ ಬೇರೆ ಬೆಳೆಗಿಂತ ಉತ್ತಮವಾದ ಬೆಳೆ ಇದು. ಕಳ್ಳ ಕಕ್ಕರ ಭಯ ಇಲ್ಲ, ಯಾವುದೇ ರೋಗ ರುಜಿನ ಇಲ್ಲ, ರೋಗ ರುಜಿನ ಮಾತಂತೂ ಇಲ್ಲ, ದಲ್ಲಾಳಿಗಳ ವ್ಯವಸ್ಥೆ ಇಲ್ಲ, ರೇಟಿನ ಬಗ್ಗೆ ಸಮಸ್ಯೆ ಇಲ್ಲ, ಮಾರ್ಕೆಟಿಂಗ್ ವ್ಯವಸ್ಥೆ ಸಮಸ್ಯೆ ಇಲ್ಲ. ಜೊತೆಗೆ ತಿನ್ನೋದಕ್ಕೆ ಒಂದಕ್ಕೆಲ್ಲ 150 ಬೇರೆ ಬೈ ಪ್ರಾಡಕ್ಟ್ನ ಇದರಿಂದ ಮಾಡ್ಬೋದು ನಾವು. ತಿನ್ನೋದಕ್ಕೆ ಬಿಟ್ಟರೆ ಸೋಪ್ ಇಂಡಸ್ಟ್ರೀಸ್ ಇರ್ಬೋದು, ಶಾಂಪು ಇಂಡಸ್ಟ್ರೀಸ್ ಇರ್ಬೋದು, ಮತ್ತು ಯಾವುದೇ ಬೇಕರಿ ಐಟಮ್ ಏನೇ ಒಂದು ಇದನ್ನು ಚೀಪೆಸ್ಟ್ ಆಗಿದೆ. ಯಾಕೆಂದರೆ ಇದು ಇಳುವರಿ ಜಾಸ್ತಿ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಯಾವ್ಯಾವ ಒಟ್ಟು ಬೆಳೀತಾರೆ ಸರ್? ಹೆಚ್ಚಾಗಿ ಅರಕಲಗೂಡು, ಬೇಲೂರು, ಸಕಲೇಶ್ಪುರ ಭಾಗಗಳಲ್ಲಿ ಜಾಸ್ತಿ ಬೆಳೀತಾರೆ. ಇತ್ತೀಚೆಗೆ ಆಲೂರು ಮತ್ತು ಹಾಸನ ತಾಲೂಕು ಮತ್ತು ಚನ್ನರಾಯಪಟ್ಟಣ ತಾಲೂಕು ರೈತರು ಬೆಳೆ ಮುಂದೆ ಬಂದಿದ್ದಾರೆ. 1,000 ಹೆಕ್ಟೇರ್ಗೂ ಹೆಚ್ಚು ಇಲ್ಲಿನ ಪ್ರದೇಶನ ವಿಸ್ತರಣೆ ಮಾಡಿದ್ವಿ. ಆಲ್ಮೋಸ್ಟ್ ಒಂದು ವರ್ಷಕ್ಕೆ 1,000 ಟನ್ 1,500 ಟನ್ ಪ್ರತಿ ವರ್ಷ ಇಲ್ಲಿಂದ ಹಣ್ಣು ಸರಬರಾಜು ಆಗ್ತಾರೆ ರೈತರಿಂದ. ಪ್ರತಿ ತಿಂಗಳು ಪೇಮೆಂಟ್ನ ನಾವು ಕೊಡ್ತಾಯಿದ್ವಿ. ಅದು ತುಂಬ ಚೆನ್ನಾಗಿದೆ ಸರ್, ರೈತರಿಗೆ ಅದು ಅನುಕೂಲವಾಗಿದೆ. ಜೊತೆಗೆ ಎಣ್ಣೆ ಬೇಡಿಕೆ ತಮಗೆ ಗೊತ್ತಿರೋಂಗೆ ಎಣ್ಣೆ ಬೇಡಿಕೆ ಅಂತೂ ಇವತ್ತು ಉಜ್ವಲದ ಭವಿಷ್ಯ ಅಂತಿದೆ. ಎಣ್ಣೆ ಬೇಕೇ ಬೇಕು. ಈಗ ಹುಚ್ಚೆಳ್ಳು, ಕಡಲೆಕಾಯಿ ಇರ್ಬೋದು, ಅದನ್ನು ಬೆಳೆಯೋ ಪ್ರಮಾಣ ಕಡಿಮೆ ಇದೆ. ಏನು ರೇಟ್ ಸರ್ ಇದು 1 ಲೀಟ್ರ್ ಎಣ್ಣೆಗೆ? 1 ಲೀಟ್ರ್ ಎಣ್ಣೆ ಪಾಮಾಯಿಲ್ ಎಣ್ಣೆ ಪಾಮರಾಜ ರುಚಿಗೊಂಡಿದೆ, ಅದೇ ಎಣ್ಣೆ ಸರ್ ಇದು. ಜೊತೆಗೆ ಅಂದರೆ ಕಡಲೆಕಾಯಿ ಎಣ್ಣೆ ಉತ್ತಮವಾದ ಕಡಲೆಕಾಯಿ ಎಣ್ಣೆ 506 ರೂಪಾಯಿ ಇದೆ. ಬಟ್ ಅದನ್ನು ಕೊಡ್ತಾ ಇರೋದು ಅಂಗಡಿಯಲ್ಲಿ ಪೌಚ್ ಬ್ಯಾಗಲ್ಲಿ ಸೇಮ್ ಕಡಲೆಕಾಯಿ ರೇಟಿಗೆ ಕೊಡ್ತಾರೆ. ಅದನ್ನು ಕೊಡೋಕ್ಕೆ ಬರಲ್ಲ. 1 ಕೆಜಿ ಕಡಲೆಕಾಯಿಗೆ 1 ಕೆಜಿ ಎಣ್ಣೆ ಬರಲ್ಲ. ಅದನ್ನು ಇದರಿಂದ ಅಷ್ಟೊಂದು ಆದಾಯ ಇದೆ. ಅದಕ್ಕೆ ಚೀಪೆಸ್ಟ್ ಆಯಿಲ್, ಇಳುವರಿ ಜಾಸ್ತಿ ಇರೋದ್ರಿಂದ ಇದು ಚೀಪೆಸ್ಟ್ ಆಯಿಲು, ಆರೋಗ್ಯಕ್ಕೆ ಒಳ್ಳೆಯದು. ಜೊತೆಗೆ ಇದನ್ನು ಬಯೋಡೀಸೆಲ್ ಕೂಡ ಕನ್ವರ್ಟ್ ಮಾಡಿ ಇವತ್ತು ಮಲೇಷ್ಯಾ, ಇಂಡೋನೇಷ್ಯಾದಲ್ಲಿ ಇದನ್ನು ನಡೆಸ್ತಾ ಇದ್ದಾರೆ. ನಮ್ಮಲ್ಲಿ ಯಾಕೆಂದರೆ ನಾವು ಇನ್ನೂ 60 ಭಾಗ ಕೊರತಲ್ಲಿದ್ದೀವಿ. ಬೆಳೀತಾ ಇರೋದು 40 ಭಾಗ. ಇಡೀ ಎಲ್ಲ ಸೇರಿ ನಮ್ಮ ದೇಶದಲ್ಲಿ 40 ಭಾಗ ಮಾತ್ರ ನಾವು ಬೆಳಿತೀವಿ. ಇನ್ನು 60% ಹೊರದೇಶದಿಂದ ತರಿಸ್ಕೊಂಡು ಇದನ್ನು ಇಂಪೋರ್ಟ್ ಮಾಡ್ತಾಯಿದ್ವಿ. ಅದು ಸರ್ಕಾರ ಪ್ರತಿ ವರ್ಷ ಅದಕ್ಕೋಸ್ಕರ ಸರ್ಕಾರ ಮನಗಂಡು ಈ ಒಂದು ಬೆಳೆನ ರೈತರಿಗೆ ಇಂಟ್ರೊಡ್ಯೂಸ್ ಮಾಡಿದೆ. ಉತ್ತಮವಾದ ಸೋಮಾರಿ ಬೆಳೆ ಅಂತ ಒಂದು ಲೆಕ್ಕದಲ್ಲಿ ಹೇಳ್ಬೋದು. ಇದನ್ನು ರೈತರಿಗೆ ಉತ್ತಮವಾದ ಬೆಳೆ ಇದು. ಜೊತೆಗೆ ಆಳುಕಾಳುಗಳ ಕೂಲಿಕಾರಕ ಸಂಖ್ಯೆ ಕಡಿಮೆ. 10 ಎಕರೆ ಇದ್ರೂ ಒಂದು ಫ್ಯಾಮಿಲಿ ನೋಡ್ಕುವಂಥ ಬೆಳೆ. ನೀರು ಒಂದು 10 ಗದ್ದೆಗೆ ಏನು ಕೊಡ್ತೀರಿ, ಭತ್ತಕ್ಕಿಂತ ಕಡಿಮೆ ಬಾಳೆಗಿಂತಲೂ ಕಡಿಮೆ ನೀರು ಕೊಟ್ಟರು ಇದನ್ನು ಬೇಸಾಯ ಮಾಡ್ಕೊಂಡು ಮಾಡ್ಬೋದು ಸರ್. ನಮಸ್ತೆ ಸರ್, ನನ್ನ ಹೆಸರು DH ವೀರಪ್ಪ ಅಂತ ಹೇಳಿ ಸರ್. ನಾನು ದಾವಣಗೆರೆ ರೇಣುಕಾ ಕೈಮಗ್ಗ ನೇಕಾರ ಸಹಕಾರ ಸಂಘದ ಅಧ್ಯಕ್ಷ ಸರ್. 25 ವರ್ಷದಿಂದ ಈ ಉದ್ಯೋಗ ಮಾಡ್ತಿದ್ದೀನಿ. ಈ ಉದ್ಯೋಗದಿಂದ ನನ್ನ ಜೀವನನೇ ಚೇಂಜ್ ಆಗಿದೆ. ಆದರೆ ಇಲ್ಲಿ ಎಲ್ಲ ನಮ್ಮ
ಇಲಾಖೆಯಿಂದ ಹಾಸನದಲ್ಲಾಗಲಿ ಮತ್ತು ಬೇರೆ ಬೇರೆ ಡಿಸ್ಟ್ರಿಕ್ನಲ್ಲೂ ನಮಗೆ ಅವಕಾಶ ಕೊಡ್ತಾರೆ, ಫ್ರೀಯಾಗಿ ಸ್ಟಾಲ್ ಕೊಡ್ತಾರೆ, ಸರ್ಕಾರದಿಂದ ನಮಗೆ 20% ರಿಬೇಟ್ ಕೊಡ್ತಾ ಇದ್ದಾರೆ. ಭಾಳ ಅನುಕೂಲ ಇದೆ. ಇಲ್ಲಿ ಮಾತ್ರ ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ. ಹೌದಾ? ಹಾಗಾಗಿ ಆಡಳಿತಕ್ಕೆಲ್ಲ ನಾವು ವಂದನೆಗಳನ್ನು ಸಲ್ಲಿಸ್ತಾರೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ನಮಸ್ಕಾರ.